ಸರ್ ನಮಸ್ತೆ. ಸರ್ ನಮಸ್ತೆ. ಏನಂತ ಹೇಳಿದ್ರೆ ಜಾತ್ರೆ ಬಗ್ಗೆ ಏನು ಅನ್ನಿಸ್ತು ಅಂತ ನೀವು ಒಂದ್ಸತಿ ಹೇಳ್ಬೋದಾ? ಈ ಜಾಗದ್ದು ಮಹತ್ವ ಆಗಿದೆ. ಇದು ಬಂದು 1996ನೇ ಇಸ್ವಿಲಿ ಇದು ಸ್ಥಾಪನೆ ಆಗಿರ್ತದೆ. ಇದು ಬಂದಾಗ ತುಂಬ ಸಣ್ಣ ಮಟ್ಟದಲ್ಲಿ ಬೆಳೆದು ಆಮೇಲೆ ಬೃಹದಾಕಾರವಾಗಿ 2010ರಲ್ಲಿ ಈ ದೇವಸ್ಥಾನ ಉದ್ಘಾಟನೆ ಮಾಡಿ ರಂಗಸಾಮಣ್ಣ ಅವರು ಅಂತ ರಾಕೇಶ್ ಅವರ ತಂದೆಯವರು ಅವರು 2010ರಲ್ಲಿ ಇದು ಉದ್ಘಾಟನೆ ಮಾಡಿದ್ರು. ಅದಕ್ಕೆ ಮುಂಚೆ ಇದು ಭಾಳ ಪ್ರಸಿದ್ಧವಾದ ಒಂದು ಮಹತ್ವವಾದ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಒಂದು ದೇವತೆ. ಮತ್ತು ಇಲ್ಲಿ ಜನ ಏನು ನಂಬಿ ಬರ್ತಾರೆ ಅಂದರೆ ಇಲ್ಲಿ ಕೆಲವೊಂದು ಅವ್ರಿಗೆ ಕಷ್ಟ ಕಾರ್ಪಣ್ಯಗಳನ್ನು ದೂರವಾಗಲಿಕ್ಕೆ ಇಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ಈಡೇರುತ್ತೆ ಅನ್ನೋದು ಒಂದು ನಂಬಿಕೆಯಲ್ಲಿ ಜನ ಮೊದಲೆಲ್ಲ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡು, ಕೇರಳ ಭಾಗದಿಂದ ತುಂಬ ಜನ ಬರೋದು. ನೀವು ನೋಡ್ಬೋದು, ಈ ಮಂಗಳವಾರ ಮತ್ತು ಭಾನುವಾರ, ಶುಕ್ರವಾರ ಈ ದಿನಗಳಲ್ಲಿ ನಿಮಗೆ ನಿಂತ್ಕೊಳ್ಳಿಕ್ಕೂ ಜಾಗ ಸಿಗ್ತಿರ್ಲಿಲ್ಲ. ಯಾಕಂದರೆ ಆವಾಗ ಟೋಕನ್ ಸಿಸ್ಟಮ್ ಇತ್ತು. ಟೋಕನ್ ಸಿಸ್ಟಮ್ ಇದ್ದುಕೊಂಡು ತುಂಬ ಜನಕ್ಕೆ ಆರೋಗ್ಯದ ಸಮಸ್ಯೆ ಮತ್ತು ಮಕ್ಕಳಿಲ್ಲದೆ ಇರುವಂಥ ಸಮಸ್ಯೆಗಳನ್ನ ಬಗ್ಗೆ ಬಂದು ಇಲ್ಲಿ ದೇವಿಗೆ ಭಕ್ತಿಯಿಂದ ಬೇಡ್ಕೊಂಡಾಗ ಅವ್ರಿಗೆ ಈಡೇರೋದು ತುಂಬ ಇದೆ. ಮತ್ತು ಇವತ್ತೇನು ಈ ಗ್ರಾಮದಲ್ಲಿ ತಾಯಿ ಬಂದು ನೆಲೆಸಿದ್ದಾರೆ, ಇದನ್ನು ಮುಂಚೆನೇ ಶ್ರೀ ಗುರುಗಳಾದಂಥ ಶ್ರೀ ಕೃಷ್ಣಪ್ಪನವರು ಈ ಭಾಗ ಇದು ಅಭಿವೃದ್ಧಿ ಆಗುತ್ತೆ. ಇವತ್ತು ಇದು ದೇವಿ ನೆಲೆಸಿದಂಥ ಸಂದರ್ಭದಲ್ಲಿ ಇದು ಗುಟ್ಟೆ ಅಂತ ಕರೆಯೋರು. ಇದು ತುಂಬ ಹಳ್ಳ ಇದ್ದಂಥ ಪ್ರದೇಶ. ಅವತ್ತಿನ ಗುರುಗಳಾದಂಥ ಶ್ರೀ ಕೃಷ್ಣಪ್ಪನವರು ಆವಾಹನೆಯಾಗಿ ದೇವಿ ಇಲ್ಲ ಇದು ತುಂಬ ಪ್ರಸಿದ್ಧಿ ಆಗುತ್ತೆ, ನೀವು ನೋಡಿ ಒಂದೊಂದಿಲ್ಲ ತುಂಬ. ಇವತ್ತೇನು ಇಲ್ಲಿ ನಾಡಪ್ರಭು ಕೆಂಪೇಗೌಡ ಉದ್ಯಾನವನ ಇದೆ, ಇದು 20 ವರ್ಷದ ಹಿಂದೆನೇ ನಮಗೆ ವಾಹಿನಿ ಸುದ್ದಿ ಬಂದಿತ್ತು. ಇದನ್ನು ಅಮ್ಮನವರು ತಿಳಿಸ್ಕೊಟ್ಟಿದ್ರು ಈ ಥರ ಅಭಿವೃದ್ಧಿ ಆಗುತ್ತೆ. ಮತ್ತು ಅಲ್ಲಿ ಇಲ್ಲಿ ಭಕ್ತಾದಿಗಳು ಭಕ್ತಿಯಿಂದ ಬೇಡ್ಕೊಂಡಾಗ ಅವರ ಸಮಸ್ಯೆಗಳನ್ನೆಲ್ಲ ಈಡೇರದ ನಿವಾರಣೆ ಆಗುತ್ತೆ ಅಂತಲೇ ಅವತ್ತಿನ ದಿನ 20 ವರ್ಷದ ಹಿಂದೆನೇ ಅಮ್ಮ ಕೃಷ್ಣಪ್ಪ ಅವ್ರ ಮೂಲಕ ನನಗೆ ಹೇಳಿಸಿತ್ತು. ಇಲ್ಲಿ ಏನಂದರೆ ಭಕ್ತಿ ಭಾವದಿಂದ ಬಂದರೆ ಎಲ್ಲರಿಗೂ ಸಮಸ್ಯೆನ ಈಡೇರಿಸುತ್ತೆ. ದಯವಿಟ್ಟು ಭಕ್ತಾದಿಗಳನ್ನು ನಾನು ವಿನಂತಿ ಮಾಡ್ಕೊಳ್ಳೋದು, ನಿಮ್ಮ ಏನಿದ್ರು ಭಕ್ತಿ ಸಮರ್ಪಣೆಯಿಂದ ತಾಯಿಗೆ ಸಮರ್ಪಣೆ ಮಾಡಿ ತಾಯಿಗೆ ಕೃಪೆಗೆ ಪಾತ್ರರಾಗಿ ಅಂತ ನಾನು ಭಕ್ತಾದಿಗಳಲ್ಲಿ ಕೇಳ್ಕೊಳ್ತೀನಿ. ಓಕೆ ಸರ್, ಓಕೆ. ಹಾಗೆ ಇನ್ನೊಂದು ಮಾತು, ಎಷ್ಟು ವರ್ಷದಿಂದ ನೀವು ಇಲ್ಲಿಗೆ ಜಾತ್ರೆ ಹಾಗೆ ಬರ್ತಾ ಇರೋದು ದೇವಸ್ಥಾನಕ್ಕೆ? ನಾನು ಇಲ್ಲಿ ಸ್ಥಾಪನೆ ಆದಾಗಿಂದ ನಾನು ಇದ್ದೀನಿ ಮೇಡಮ್. ಸ್ಥಾಪನೆ ಆದಾಗಿಂದ ಇವರು ಏನು ನಮ್ಮ ರಂಗಸ್ವಾಮಿ ಅವರು ಇದ್ರು ಅವಾಗಿಂದನೂ ಜೊತೆಲೆ ಇದ್ದೀವಿ. ಮತ್ತು ಇಲ್ಲಿದ್ದು ಮಹತ್ವಗಳನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ಕೆಲವೊಂದು ನಮ್ಮ ಈಗೂ ಉಂಟೆ, TV9 ನೋಡ್ತಾರಲ್ಲ, ಈಗ ಉಂಟೆ, ಅದನ್ನ ನಾವು ಕಣ್ಣಾರೆ ಕೊಂಡಿದ್ದೀವಿ ಕೂಡ. ಅಂದ್ರೆ ಭಕ್ತಿ ಭಾವದಿಂದ ನಾವೆಲ್ಲಾನು ಆರಾಧನೆ ಮಾಡಿದಾಗ ನಮ್ಗೆ ಅದು ಸಿದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಮೇಡಮ್. ಭಕ್ತಾದಿಗಳಲ್ಲೂ ನಾನು ಕೇಳ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ನೀವು ಭಕ್ತಿ ಪೂರ್ವದಿಂದ ದೇವಿನ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಲಿಕ್ಕೆ ದೇವಿ ಶಕ್ತಲ್ಲಿದ್ದಾಳೆ ಅಂತ ನಾನು. ಈ ದೇವಸ್ಥಾನಕ್ಕೆ ಬರ್ತೀರಲ್ಲ, ಏನೆಲ್ಲ ನಿಮಗೆ ಒಳ್ಳೇದಾಗಿದೆ ಅನ್ನೋದು? ಮೇಡಮ್ ಒಂದು ಹೇಳ್ತೀನಿ ನೋಡಿ, ನಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನಃಶಾಂತಿ ಯಾವತ್ತು ಇಲ್ಲಿ ನೋಡಿ, ನಮ್ಗೆ ಹಣ ಐಶ್ವರ್ಯ ಅಲ್ವಾ ಅದು ಕೇಳ್ತಾರೆ. ನನಗೆ ಆರೋಗ್ಯ ನೆಮ್ಮದಿ ಆ ದೇವಿ ಪ್ರಾರ್ಥನೆಯಿಂದ ಸಿಕ್ಕಿರೋದ್ರಿಂದ ಅದಕ್ಕಿಂತ ದೊಡ್ಡದು ಮಿಗಿಲಾದದಿಲ್ಲ ಅಂತ ನನ್ನ ಭಾವನೆ ಮೇಡಮ್. ಧನ್ಯವಾದ ಸರ್. ನಮ್ಮ ಚಿಕ್ಕಪ್ಪ ಅವರು ಸಂಪೂರ್ಣವಾಗಿ ವರದಿ ಗೊತ್ತು, ಅವರು ಮಾತಾಡ್ತಾರೆ. ನಮ್ಮ ತಂದೆಯವರು ಇದಾರಲ್ಲ, ತಮ್ಮ ಮನೆ ಚಿಕ್ಕಮ್ಮ, ಆ ಚಿಕ್ಕದ ಮಹಿಮೆ ಎಲ್ಲ ಅವ್ರಿಗೆ ಗೊತ್ತು ಎಲ್ಲ. ಮಾತ್ರ ನಮ್ಮ ಮಾತಂಗಿ ದೇವಿ, ಉಚ್ಚಂಗಿ ದೇವಿಯ ಮಹಿಮೆ ನೀವು ತಿಳಿಸ್ಕೊಡ್ತೀರಾ ಅಂತ ಹೇಳಿದ್ರು ಧರ್ಮಾಧಿಕಾರಿ ರಾಕೇಶ್ ಶರ್ಮಾ ಅವರು. ನೀವು ಹೇಳ್ತೀರಾ ಸರ್? ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಹೇಳ್ಬಿಟ್ಟು, ನಾವು ನಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳು.
ಅದರಲ್ಲಿ ನಮ್ಮ ಅಕ್ಕ ಒಬ್ಬರು ರತ್ನಮ್ಮ ಅಂತೇಳಿ ನಮ್ಮ ಅಣ್ಣವರು ಪ್ರಧಾನ ಅರ್ಚಕರು ರಂಗಸ್ವಾಮಿ ಅವರು ಮೊದಲನೇವರು, ನಾನು ಎರಡನೇವನು. ಅವ್ರಿಗೆ ಸಣ್ಣದಿಂದ ಅವ್ರಿಗೆ ಪೂಜೆ ಮಾಡಿದಾಗೆಲ್ಲ ಅವ್ರಿಗೆ ಮೈ ಮೇಲೆ ಬರ್ತಾ ಇತ್ತು. ಮೈ ಮೇಲೆ ಬಂದಾಗ ಏನು ಹಿಂಗೆ ಬರ್ತದಲ್ಲ ಅಂತೇಳಿ ನಾವು ಸುಮ್ಮನೆ ಇದ್ವಿ. ನಾವು SLC ಓದ್ಬೇಕಾದ್ರೆ ಅವರು ನಮ್ಮ ಅಣ್ಣವರು ಮನೆ ಬಿಟ್ಟು ಹೊಟ್ಟೋದ್ರು. ಅವಾಗ ಕೇಳಿದಾಗ ಎಲ್ಲೋದೆ ಅಂತ ಕೇಳಿದಾಗ ಕೇಳಲಿಲ್ಲ. 15 ದಿವಸ ಬಿಟ್ಟಾದ್ಮೇಲೆ ಮನೆಗೆ ಬಂದರು. ಅವಾಗ ಕೇಳಿದಾಗ ಉಚ್ಚಂಗಿ ಆಹ್ವಾನ ಆಗಿದೆ ಅಂತ ಹೇಳಿ ಹೇಳಿದ್ರು. ಅವಾಗ ನಾವು ನಂಬಲಿಲ್ಲ. ಉಚ್ಚಂಗಿ ಆಹ್ವಾನ ಆಗಿದೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ಹಂಗೆ ಬರ್ತಾ ಅಂದ್ಬಿಟ್ರು. ಒಂದು 3-4 ವರ್ಷಗಳ ಕಾಲ ಸಖತ್ ಕಷ್ಟ ಬಿದ್ದು ಅವರು ಪ್ರತಿ ವರ್ಷನೂ ಉಚ್ಚಂಗಿ ದುರ್ಗಕ್ಕೆ ಹೋಗ್ತಾ ಇದ್ರು. ಏನು ಅಂತ ಗೊತ್ತಿರಲಿಲ್ಲ. ಆಮೇಲೆ ಕೃಷ್ಣಪ್ಪ ಅನ್ನೋರು ಗುರುಗಳನ್ನ ನಮ್ಮ ಮನೆಗೆ ಕರ್ಕೊಂಬಂದಾಗ ಏನು ಅಂತ ಸಮಯ ಅಂತ ಕೇಳಿದಾಗ ಹಿಂಗಿದೆ 25-30 ವರ್ಷ ಆದ್ಮೇಲೆ ಈ ಸ್ಥಳ ಚೆನ್ನಾಗಿ ಬೆಳೆಯುತ್ತೆ. ಅದರಿಂದ ನಿಮಗೆ ಈಗ ಉಚ್ಚಂಗಿ ಅಮ್ಮ ಅವಳು ಇವ್ರಿಗೆ ಈತಂಗೆ ಬರುತ್ತೆ. ನೀವು ಮುಂದೆ ನಡ್ಸ್ಕೊಂಡು ಚೆನ್ನಾಗಿ ಹೋಗ್ರಪ್ಪ, ನಿಮ್ಮ ಕುಟುಂಬ ಮುಂದೆ ಬರುತ್ತದೆ ಅಂತ ಹೇಳಿದ್ರು. ಆದ್ರಿಂದ ನಾವು ಅವಾಗ ನಮ್ಮ ಅಣ್ಣ ಅವರು ಇಲ್ಲಿ ಬಂದು ನೋಡಿದ್ರು. ಇಲ್ಲಿ ಬಂದು ದೇವಸ್ಥಾನ ಎಲ್ಲ ಜಾಗ ಮಾಡಿ ಎಲ್ಲ ಕಷ್ಟ ಬಿದ್ದು ಎಲ್ಲ ಇದು ಮಾಡಿದ್ರು. ತಮ್ಮ ಆಸ್ತಿಗೋಸ್ಕರ ಮಾರ್ಬಿಟ್ಟು ಇಲ್ಲ ಊರಾಗಿರೋ ಜಮೀನೆಲ್ಲ ಮಾರ್ಬಿಟ್ಟು ಇಲ್ಲಿ ಬಂದು ತಮ್ಮ ದುಡ್ಡುಗಳನ್ನೆಲ್ಲ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಿದ್ರು. ಆ ತಾಯಿ ನಮಗೂ ನಮ್ಮ ಕುಟುಂಬದವ್ರಿಗೆ ಚೆನ್ನಾಗಿ ಇಟ್ಟಿದ್ದಾಳೆ. ಆದ್ರಿಂದ ನಮಗೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಅದರಿಂದ ಖಂಡಿತ ದೇವಸ್ಥಾನಕ್ಕೆ ಬಂದು ಆರೋಗ್ಯ ಪ್ರಾಪ್ತಿಯಾಗಿದೆ ಅಂತ ಹೇಳ್ತಾ ಇದ್ದೀರಾ. ಖುಷಿ ಆಯ್ತು. ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ? ನಾವು ನಮ್ಮ ಅಣ್ಣ ಚಿಕ್ಕ ಹುಡುಗರಿಂದ ಇದ್ರು, ನಾವು ಚಿಕ್ಕ ಹುಡುಗರಿಂದ ಇದ್ವಿ. ನಮ್ಮ ತಾಯಿ ನಮ್ಗೆ ಏನೇ ಒಂದು ಆಹ್ವಾನ ಆಗ್ಬೇಕಾದ್ರೂ ಕನಸಲ್ಲಿ ಬಂದು ಹೇಳ್ತಾಳೆ ಹಿಂಗೆ ಅಂತ ಹೇಳಿದ್ರೆ ಅವಾಗ ಬಂದು ನಮ್ಮ ಅಣ್ಣ ಹಿಂಗೆ ಹೇಳೋರು. ಆವಾಗ ನಾವು ಈ ದೇವಸ್ಥಾನಕ್ಕೆ ಬಂದು ನಾವು ಒಂದು ಮೊರೆ ಹೋಗಿದ್ದೀವಿ. ಆ ತಾಯಿ ನಮಗೆ ನೆಮ್ಮದಿ, ಆರೋಗ್ಯ, ಕಷ್ಟ ಸುಖ ಪಾಲನೆಗಳನ್ನು ಎಲ್ಲ ಪಾಲನೆ ಮಾಡಿ ನಮ್ಗೆ ಸುಖ ಶಾಂತಿಯನ್ನು ಕೊಟ್ಟಿದ್ದಾಳೆ. ಧನ್ಯವಾದ ಸರ್.